ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 3 ಬೆಸ್ಟ್ ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ವಾಶ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ನೀವೇನಾದರೂ ಒಂದೊಳ್ಳೆ ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ವಾಶ್ ಏನಾದರೂ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಏನಾದರೂ ನೀವು ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಐ ಹೋಪ್ ಇವತ್ತಿನ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ನಾನು ತೋರಿಸೋಂಥ ಈ 3 ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ವಾಶ್ಗಳು ಎಲ್ಲ ಸ್ಕಿನ್ ಟೈಪರ್ಗೂ ಕೂಡ ಸೂಟ್ ಆಗುತ್ತೆ, ಓಕೆನಾ? ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ, ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಏನೆಲ್ಲ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದು ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ ಫ್ರೆಂಡ್ಸ್, ಓಕೆನಾ? ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗೆ, ಸೊ ನಾನು ಇವತ್ತು ನಿಮಗೆ 3 ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ವಾಶ್ ತೋರಿಸ್ತಾ ಇದ್ದೀನಿ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಪ್ರೊಫೆಷನಲ್ 3+ ಬ್ರೈಟ್ನಿಂಗ್ ಆ್ಯಂಡ್ ವೈಟ್ನಿಂಗ್ ಫೇಸ್ ವಾಶ್ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ವಾ ಪ್ಯಾಕೇಜಿಂಗ್. ಸೊ ಈ ಒಂದು ಫೇಸ್ ವಾಶ್ ಫ್ರೆಂಡ್ಸ್, ಓಕೆನಾ? ಸೊ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಈ ಒಂದು ಫೇಸ್ ವಾಶ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ, ತುಂಬಾ ಸಾಫ್ಟನ್ ಆಗುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ನಿಮಗೆ ಒಂದು ವಾಶಲ್ಲೇ ನಿಮಗೆ ಈ ರೀತಿ ಫೀಲ್ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾ ರೇಡಿಯಂಟ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಆ ರೀತಿಲಿ ನಿಮಗೆ ಒಂದೊಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಫೇಸಲ್ಲಿ ಏನೋ ತುಂಬಾ ಇನ್ಫ್ಲಮೇಷನ್ ಇತ್ತು, ತುಂಬಾ ರೆಡ್ನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಮತ್ತು ಏನಾದ್ರು ಎನ್ವಿರಾನ್ಮೆಂಟ್ ಸ್ಟ್ರೆಸ್ಸಿಂದ ನಿಮ್ಮ ಸ್ಕಿನ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ, ಸೊ ಅದನ್ನು ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನಿಮ್ಮ ಸ್ಕಿನ್ ಒಳಗಡೆ ಡೀಪ್ ಆಗಿ ಸ್ಕಿನ್ನ ಕ್ಲೆನ್ಸ್ ಮಾಡುತ್ತೆ, ಡೀಪ್ ಆಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ಡರ್ಟಿ ಏನಾದ್ರು ಇತ್ತು, ಇಂಪ್ಯೂರಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗುತ್ತೆ. ಮತ್ತು ನ್ಯಾಚುರಲ್ ಸ್ಕಿನ್ ಮಾಯ್ಶ್ಚರ್ ಏನಿರುತ್ತೆ ಅಲ್ವಾ ಸ್ಕಿನ್ ಒಳಗಡೆ pH ವ್ಯಾಲ್ಯೂ, ಸೊ ಅದನ್ನು ಹಾಗೇ ನೀಟಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಡ್ರೈನೆಸ್ ಅಂತ ಅನ್ಸೋದು, ಇರಿಟೇಷನ್ ಅಂತ ಅನ್ಸೋದು ಈ ಒಂದು ಫೇಸ್ ವಾಶ್ ಯೂಸ್ ಮಾಡಿದಾಗ, ಸೊ ಆ ರೀತಿ ನಿಮಗೆ ಫೀಲ್ ಕೊಡೋದೇ ಇಲ್ಲ. ನ್ಯಾಚುರಲ್ ಸ್ಕಿನ್ pH ವ್ಯಾಲ್ಯೂನ ಇದು ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಫೇಸ್ ಫುಲ್ ಕ್ಲಿಯರ್ ಆ್ಯಂಡ್ ಬ್ರೈಟ್ ಸ್ಕಿನ್ ಆಗಿ ಜಸ್ಟ್ ಒಂದು ವಾಶಲ್ಲೇ ನಿಮಗೆ ಕಾಣಿಸ್ಬಿಡುತ್ತೆ. ಸೊ ಇದು ಮಲ್ಟಿಪರ್ಪಸ್ ಸ್ಕಿನ್ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಲೈಕ್ ನಿಮಗೆ ಇದು ನಿಮ್ಮ ಸ್ಕಿನ್ ಸ್ಮೂತ್ ಮಾಡುತ್ತೆ, ಮತ್ತು ಬ್ರೈಟನ್ ಮಾಡುತ್ತೆ, ಮತ್ತು ರಿಫ್ರೆಶ್ ಸ್ಕಿನ್ ಆಗಿ ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ ಓವರ್ ಆಲ್ ಸ್ಟ್ರಕ್ಚರ್ನ ಇದು ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಅಲೋವೆರಾ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಸ್ಕಿನ್ ಏನು ಲೇಯರ್ ಇರುತ್ತೆ ಅಲ್ವಾ, ಸೊ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಮಾಯ್ಶ್ಚರೈಸೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ ಅಲೋವೆರಾ. ಆ್ಯಂಡ್ ಏನಾದ್ರು ಎನ್ಲಾರ್ಜ್ಡ್ ಪೋರ್ಸ್ ಇತ್ತು, ಕ್ಲಾಗ್ಡ್ ಪೋರ್ಸ್ ಇತ್ತು, ಅಥವಾ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ನು, ಡ್ರೈನೆಸ್ ಏನಾದ್ರು ಇತ್ತು ನಿಮ್ಮ ಸ್ಕಿನ್ನಲ್ಲಿ ಅಂತ ಹೇಳಿದ್ರೆ, ಸೊ ಈ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ. ಬಿಕಾಸ್ ಇದರಲ್ಲಿ ಕುಕುಂಬರ್ ಇದೆ, ಓಕೆನಾ? ಸೊ ಹಾಗಾಗಿ ನಿಮಗೆ ಇದು ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಏನಾದ್ರು ಕೊಲಾಜಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಕಡಿಮೆ ಇತ್ತು ಅಂತ ಹೇಳಿದ್ರೆ, ಕೊಲಾಜಿನ್ ಪ್ರೊಡಕ್ಷನ್ ಇದು ಇಂಪ್ರೂವ್ ಮಾಡುತ್ತೆ. ಸೊ ಕೊಲಾಜಿನ್ ಪ್ರೊಡಕ್ಷನ್ ಇಂಪ್ರೂವ್ ಆಯಿತು ಅಂತ ಹೇಳಿದ್ರೆ ಸ್ಕಿನ್ ಆಟೋಮೆಟಿಕಲಿ ಬ್ರೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬಿಕಾಸ್ ಇದರಲ್ಲಿ ಪಪಾಯ ಇದೆ, ಸೊ ಹಾಗಾಗಿ ನಿಮಗೆ ಕೊಲಾಜಿನ್ ಪ್ರೊಡಕ್ಷನ್ ಚೆನ್ನಾಗಿ ಇದು ಇಂಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಗೆ ಏನಾದ್ರು ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಬಿಕಾಸ್ ಇದರಲ್ಲಿ ಗುವಾ ಅನ್ನೋ ಒಂದು ಇಂಗ್ರೀಡಿಯೆಂಟ್ ಇದೆ. ಸೊ ಇದೆಲ್ಲ ನಿಮಗೆ ಈ ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ನಿಮ್ಮ ಸ್ಕಿನ್ ಈವನ್ ಸ್ಕಿನ್ ಟೋನ್ ಆಗಿ, ಬ್ರೈಟನ್ ಆಗಿ, ಮತ್ತು ಫ್ರೆಶ್ ಆಗಿ, ಮತ್ತು ಲುಕಿಂಗ್ ಏನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಸ್ಕಿನ್ ಲುಕ್ ಅಂತಲೇ ಹೇಳ್ಬೋದು. ಸ್ಕಿನ್ ಟೋನ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಈ ಒಂದು ಫೇಸ್ ವಾಶ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ನೀವು ಈ ಒಂದು ಫೇಸ್ ವಾಶ್ ಯೂಸ್ ಮಾಡ್ಬೋದು. ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 259 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ? ಆ್ಯಂಡ್ ಈಗ ಸೆಕೆಂಡ್ ಫೇಸ್ ವಾಶ್ ಯಾವುದು ಅಂತ ಹೇಳಿ ನೋಡೋಣ. ಸೊ ಸೆಕೆಂಡ್ ಒನ್ ಬಂದು ಎಥಿಗ್ಲೋ ಫೇಸ್ ವಾಶ್ ಅಂತ ಹೇಳಿ. ಸೊ ಸಾಕಷ್ಟು ಜನರಿಗೆ ಈ ಒಂದು ಫೇಸ್ ವಾಶ್ ಬಗ್ಗೆ ಗೊತ್ತಿರ್ಬೋದು ಆ್ಯಂಡ್ ಆಲ್ರೆಡಿ ಕೂಡ ಯೂಸ್ ಮಾಡ್ತಾ ಇರ್ಬೋದು. ಸೊ ಇದೊಂದು ಬೆಸ್ಟ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ? ಸೊ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗಿಬಿಡುತ್ತೆ ಈ ಒಂದು ಫೇಸ್ ವಾಶ್. ಸೊ ಇದು ಇವಾಗ ನಿಮಗೆ ಓಲ್ಡ್ ಪ್ಯಾಕ್ ಮತ್ತು ನ್ಯೂ ಪ್ಯಾಕಲ್ಲಿ ಸಿಗ್ತಾ ಇದೆ. ಸೊ ನೋಡ್ತಿದ್ದೀರಲ್ವಾ? ಸೊ ನೀವೇನಾದ್ರು ಸಪೋಸ್ ಆರ್ಡರ್ ಮಾಡಿದಾಗ ನಿಮಗೆ ಓಲ್ಡ್ ಒನ್ ಆದರೂ ಬರ್ಬೋದು ಅಥವಾ ನ್ಯೂ ಒನ್ ಆದರೂ ಬರ್ಬೋದು. ಸೊ ಯಾವುದೇ ಬಂದರೂ ಕೂಡ, ಯಾವುದೇ ಪ್ಯಾಕಲ್ಲಿ ಬಂದರೂ ಕೂಡ ಸೇಮ್ ಆಗಿರುತ್ತೆ. ಸೊ ಪ್ಯಾಕೇಜ್ 2 ರೀತಿಲಿ ಇರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಫೇಸ್ ವಾಶ್ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಅಂದರೆ ರಿಚ್ ಕ್ರೀಮಿ ಟೆಕ್ಸ್ಚರಲ್ಲಿ ಸಿಗುತ್ತೆ, ಓಕೆನಾ? ಆ್ಯಂಡ್ ಈ ಒಂದು ಏನು ಫೇಸ್ ವಾಶ್ ಇದೆಯಲ್ಲ, ಇದು ಸ್ಕಿನ್ ಬ್ರೈಟ್ನಿಂಗ್ ಕ್ಲೆನ್ಸರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಮೆಲಾನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ. ಸೊ ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಫೇಸ್ ಟ್ಯಾನ್ ಆಗುವಂಥದ್ದು, ಬ್ಲ್ಯಾಕ್ ಆಗಿ ಕಾಣಿಸೋದು, ಸೊ ಈ ರೀತಿಲೆಲ್ಲ ಆಗುತ್ತೆ. ಸೊ ಮತ್ತು ಡಲ್ ಆಗಿ ಕಾಣಿಸುತ್ತೆ. ಸೊ ಮೆಲಾನಿನ್ ಪ್ರೊಡಕ್ಷನ್ ಇದು ಕಡಿಮೆ ಮಾಡುತ್ತೆ. ಆವಾಗ ನಿಮ್ಮ ಸ್ಕಿನ್ ತುಂಬಾ ಲೈಟನ್ ಆಗುತ್ತೆ. ಮತ್ತು ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು, ಇಂಪ್ಯೂರಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಸ್ಕಿನ್ನಲ್ಲಿ ಏನಾದ್ರು ಇನ್ಫೆಕ್ಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಸೊ ಅದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡಿದಾಗ. ಬಿಕಾಸ್ ಇದು ತುಂಬ ಡೀಪಾಗಿ ಕ್ಲೆನ್ಸ್ ಮಾಡೋದ್ರಿಂದ
ಸೊ ಇನ್ಫೆಕ್ಷನ್ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಏನಾದ್ರು ಎಕ್ಸೆಸಿವ್ ಆಯಿಲ್ ಇತ್ತು ಆ್ಯಂಡ್ ಆಲ್ಸೋ ಏನಾದ್ರು ಪಿಗ್ಮೆಂಟೇಷನ್ ಲೈಟಾಗಿ ಏನಾದ್ರು ಆಗಿತ್ತು ಅಂತ ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಮಾಯ್ಶ್ಚರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಅಂಡ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಅಷ್ಟೇ ಸೊ ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳು ಇರೋದ್ರಿಂದ ನಿಮಗೆ ಬೆನಿಫಿಟ್ ಇಷ್ಟೆಲ್ಲ ನಿಮಗೆ ಸಿಗುತ್ತೆ. ಸೊ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ ವಿಟಮಿನ್ ಸಿ, ವಿಟಮಿನ್ ಇ, ಸ್ಯಾಲಿಸಿಲಿಕ್ ಆಸಿಡ್ ಮತ್ತು ನಿಯಾಸಿನಮೈಡ್ ಇದೆ. ಸೊ ಈ 4 ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ಕೊಲಾಜನ್ ಪ್ರೊಡಕ್ಷನ್ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡುತ್ತೆ. ಮತ್ತು ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಸ್ಕಿನ್ ಸೆಲ್ಸ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಮ ಸ್ಕಿನ್ ತುಂಬಾ ಸಾಫ್ಟನ್ ಆಗುತ್ತೆ. ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲದು ಕೂಡ ರಿಮೂವ್ ಆಗುತ್ತೆ. ಇನ್ಫ್ಲಮೇಷನ್ ಕೂಡ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸನ್ ಡ್ಯಾಮೇಜಸ್ ಅದೇನಾದ್ರು ಆಗಿತ್ತು ಅಂತ ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ. ಅಂದರೆ ಟ್ಯಾನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಡಲ್ ಸ್ಕಿನ್ ಆಗಿರ್ಬೋದು ಅಥವಾ ರಿಂಕಲ್ಸ್, ಫೈಲೆನ್ಸ್ ಈ ರೀತಿ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ಸನ್ ಡ್ಯಾಮೇಜಸ್ ಇಂದ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಒಂದು ಫೇಸ್ ವಾಶ್ ಯೂಸ್ ಮಾಡಿದಾಗ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 219 rupees ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಈಗ ನೆಕ್ಸ್ಟ್ ಫೇಸ್ ವಾಶ್ ಬಂದು ಎಪಿಗ್ಲೋ ಫೇಸ್ ವಾಶ್ ಅಂತ ಹೇಳಿ ಸೊ ನೋಡ್ತಾ ಇದ್ದೀರಲ್ವಾ. ಸೊ ಇದೇ ಒಂದು ಫೇಸ್ ವಾಶ್. ಸೊ ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಸೊ ಈ ಒಂದು ಫೇಸ್ ವಾಶು ತುಂಬಾ ಅಡ್ವಾನ್ಸ್ಡ್ ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಲೈಟ್ನಿಂಗ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಸೊ ಇದು ನಿಮಗೆ ಕ್ರೀಮಿ ಫಾರ್ಮಲ್ಲಿ ಸಿಗುತ್ತೆ. ಸೊ ನಿಮ್ಮ ಸ್ಕಿನ್ ತುಂಬಾ ಡಲ್ಲಾಗಿ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಸ್ಕಿನ್ ತುಂಬಾ ಬ್ರೈಟನ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ pH ಬ್ಯಾಲೆನ್ಸ್ನ ಇದು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಸ್ಕಿನ್ ಟೋನ್ ಏನಾದರೂ ತುಂಬಾ ಏನಾದ್ರು ಒಂಥರ ಡ್ಯಾಮೇಜಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ರಿಪೇರ್ ಆಗುತ್ತೆ. ಸೊ ನಿಮ್ಮ ಫೇಸಲ್ಲಿ ಏನಾದ್ರು ಡರ್ಟ್ ಇತ್ತು, ಇಂಪ್ಯೂರಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ರಿಮೂವ್ ಮಾಡುತ್ತೆ. ಮತ್ತು ಬ್ಲೆಮಿಷಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ರೆಡ್ಯೂಸ್ ಆಗುತ್ತೆ ವಿತೌಟ್ ಇರಿಟೇಷನ್ ದ ಸ್ಕಿನ್. ಓಕೆನಾ. ಸೊ ಸ್ಕಿನ್ಗೆ ಯಾವುದೇ ರೀತಿ ಇರಿಟೇಷನ್ ಮಾಡ್ದೇ ಬ್ಲೆಮಿಷಸ್ ಎಲ್ಲದೂ ಕೂಡ ಕ್ಲಿಯರ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ನಿಮ್ಮ ಫೇಸಲ್ಲಿ ಏನಾದ್ರು ಹೈಪರ್ ಪಿಗ್ಮೆಂಟೇಷನ್ ಇತ್ತು, ಮೆಲಾಸ್ಮಾ ಇತ್ತು, ಡಲ್ ಸ್ಕಿನ್ ಏನಾದ್ರು ಇತ್ತು, ಅನ್ಇವನ್ ಸ್ಕಿನ್ ಟೋನ್ ಥರ ನಿಮ್ಮ ಫೇಸ್ ಏನಾದ್ರು ಕಾಣ್ತಿತ್ತು ಮತ್ತು ಡಾರ್ಕ್ ಸರ್ಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ನೀವು ಒಂದು ಫೇಸ್ ವಾಶ್ ಯೂಸ್ ಮಾಡ್ಬೋದು. ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ರೇಡಿಯಂಟ್ ಆಗಿ ಬ್ರೈಟನ್ ಆಗಿ ಕಾಣಿಸುತ್ತೆ. ಸೊ ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಮಾಡುತ್ತೆ. ಕೊಲಾಜಿನ್ ಪ್ರೊಡಕ್ಷನ್ನ ಇದು ಇಂಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಡಾರ್ಕ್ ಸ್ಪಾಟ್ಸ್ ಮತ್ತು ಫೈಲೆನ್ಸ್ ಮತ್ತು ರಿಂಕಲ್ಸ್ ಏನಾದ್ರು ಇತ್ತು ಮತ್ತು ರ್ಯಾಡಿಕಲ್ ಡ್ಯಾಮೇಜಸ್ ಇಂದ ನಿಮ್ಮ ಸ್ಕಿನ್ ಅಂದರೆ ಸ್ಟೀರಾಯ್ಡ್ ಕ್ರೀಮ್ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ಹೆಲ್ದಿಯಾಗಿ ರೇಡಿಯಂಟ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮಾಯ್ಶ್ಚರೈಸೇಷನ್ ಕೂಡ ಕೊಡುತ್ತೆ ಈ ಒಂದು ಫೇಸ್ ವಾಶ್, ಬಿಕಾಸ್ ಇದರಲ್ಲಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳಿದೆ. ಸೊ ಹಾಗಾಗಿ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ ಕೋಜಿಕ್ ಆಸಿಡ್ ಇದೆ, ವಿಟಮಿನ್ ಸಿ ಇದೆ, ನಿಕೋಟಿನಮೈಡ್, ಸ್ಯಾಲಿಸಿಲಿಕ್ ಆಸಿಡ್, ಗ್ಲೈಕೋಲಿಕ್ ಆಸಿಡ್, ವಿಟಮಿನ್ ಇ ಮತ್ತು ಡಿ ಪ್ಯಾಂಥಲೋನ್. ಸೊ ಇದಷ್ಟು ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನಿಮಗೆ ಡಾರ್ಕ್ ಸರ್ಕಲ್ಸ್, ಮೆಲಾಸ್ಮಾ, ಡಲ್ ಸ್ಕಿನ್, ಅನ್ಇವನ್ ಸ್ಕಿನ್ ಟೋನ್, ಹೈಪರ್ ಪಿಗ್ಮೆಂಟೇಷನ್, ಸೊ ಮತ್ತು ಡರ್ಟ್, ಇಂಪ್ಯೂರಿಟೀಸು, ಸೊ ಈ ರೀತಿಲಿ ನಿಮ್ಮ ಸ್ಕಿನ್ ನಾನು ಏನು ಹೇಳಿದೆ ಅಲ್ವಾ ಸ್ಕಿನ್ ಪ್ರಾಬ್ಲಮ್ಸ್ಗಳು, ಸೊ ಆ ರೀತಿಯೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ಕ್ಲಿಯರ್ ಆಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಬ್ರೈಟ್ ಆ್ಯಂಡ್ ಸ್ಕಿನ್ ಆಗಿ ಕಾಣಿಸುತ್ತೆ ಮತ್ತು ಹೆಲ್ದಿ ಸ್ಕಿನ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ಅಡ್ವಾನ್ಸ್ಡ್ ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಲೈಟ್ನಿಂಗ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಹಾಗಾಗಿ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಈಗ ಈ ಒಂದು ಫೇಸ್ ವಾಶ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇದು ಸ್ವಲ್ಪ ನಿಮಗೆ ಆ ಎರಡು ಫೇಸ್ ವಾಶಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. 478 rupees ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ಕೂಡ ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು. ಸೊ ಇವತ್ತು ನಾನು ತೋರಿಸಿರೋಂಥ ಈ 3 ಫೇಸ್ ವಾಶ್ಗಳು ಡರ್ಮಟಾಲಜಿ ಟೆಸ್ಟೆಡ್ ಆಗಿದೆ ಮತ್ತು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಆ್ಯಂಡ್ ಆಲ್ಸೋ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಬಟ್ ನೀವೇನಾದ್ರು ಬಿಲೋ 18 years ಇದ್ದೀರಾ, ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಬೋ 18 years ಗಂಡು ಮಕ್ಕಳು, ಹೆಣ್ಮಕ್ಳು ಮತ್ತು ಎಲ್ಲ ಸ್ಕಿನ್ ಟೈಪರು ಕೂಡ ಯೂಸ್ ಮಾಡ್ಬೋದು. ಓಕೆನಾ. ಸೊ ಈ ಒಂದು ಫೇಸ್ ವಾಶ್ ಈಗ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದು ನೀವು ಮಾರ್ನಿಂಗ್ ಮತ್ತು ನೈಟ್ ಸೊ 2 times ಕೂಡ ನೀವು ದಿನದಲ್ಲಿ ಯೂಸ್ ಮಾಡ್ಬೋದು. ಸೊ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀವು ನೀಟಾಗಿ ನಾರ್ಮಲ್ ವಾಟರಲ್ಲಿ ಫೇಸ್ ನೀಟಾಗಿ ವೆಟ್ ಮಾಡ್ಕೋಬೇಕು. ಸೊ ವೆಟ್ ಆದಮೇಲೆ ನೀವು ಸ್ವಲ್ಪ ತಗೊಂಡು ಎರಡೂ ಕೈಯಲ್ಲಿ ನೀಟಾಗಿ ಬ್ಯಾಲೆನ್ಸ್ ಮಾಡಿ ಆಮೇಲೆ ನಿಮ್ಮ ಓವರ್ ಆಲ್ ಫೇಸ್ಗೆ ನೀವು 1 minute ಜೆಂಟಲ್ ಆಗಿ ಮಸಾಜ್ ಮಾಡಬೇಕು. ಸೊ ಅದೆಲ್ಲದೂ ಕೂಡ ಈಗ ನೊರೆ ಇರುತ್ತೆ ನೋಡಿ, ಸೊ ಅದೆಲ್ಲದೂ ಕೂಡ ನೀಟಾಗಿ ಸ್ಕಿನ್ ಒಳಗಡೆ ಅದು ಅಬ್ಸರ್ವ್ ಆಗಬೇಕು. ಸೊ ಅಬ್ಸರ್ವ್ ಆದಮೇಲೆ ನಾರ್ಮಲ್ ವಾಟರಲ್ಲಿ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಫೇಸ್. ಸೊ ಫೇಸ್ ವಾಶ್ ಆದಮೇಲೆ ನೀವು ಕಾಟನ್ ಟವಲ್ ಅಥವಾ ನಾರ್ಮಲ್ ಏನು ನೀವು ಟವಲ್ ಯೂಸ್ ಮಾಡ್ತಿರಲ್ವ ಸೊ ಆ ಟವಲಲ್ಲಿ ನೀವು ನೀಟಾಗಿ ಫುಲ್ ಡ್ರೈ ಆಗಬೇಕು ಫೇಸು. ಸೊ ಫೇಸ್ ಆದಮೇಲೆ ನೀವು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಏನಿರುತ್ತೆ ಮಾರ್ನಿಂಗ್ ಅಥವಾ ನೈಟು ಸೊ ಅದನ್ನು ನೀವು ಮಾಡಬೇಕು ಫ್ರೆಂಡ್ಸ್. ಓಕೆನಾ. ಸೊ ಈ ರೀತಿ ನೀವು ಫೇಸ್ ವಾಶ್ ನೀವು ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇವೆಲ್ಲ ಫೇಸ್ ವಾಶ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಫಾರ್ಮಸಿ ರಿಲೇಟೆಡ್ ಶಾಪಲ್ಲೇ ಸಿಗುತ್ತೆ. ಆ್ಯಂಡ್ ಆಲ್ಸೋ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಆನ್ಲೈನಲ್ಲಿ ಸಿಗೋ ಲಿಂಕ್ ನಾನು ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ. ಸೊ ನೀವು ಆ ಮೂಲಕ ಹೋಗಿ ಆರ್ಡರ್ ಮಾಡ್ಕೋಬೋದು. ಸೊ ನಿಮಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ. ಆ್ಯಂಡ್ ಈ ಫೇಸ್ ವಾಶ್ಗಳನ್ನು ಎಷ್ಟು ದಿನದವರೆಗೂ ಕೂಡ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನೀವು ಲೈಫ್ ಲಾಂಗ್ವರೆಗೂ ಕೂಡ ನೀವು ಯೂಸ್ ಮಾಡ್ಬೋದು.
ಮಾಡ್ಬೋದು. ಸೊ ನಿಮ್ಮ ಸ್ಕಿನ್ ಬ್ರೈಟನ್ ಆಗಿ ಕಾಣಿಸುತ್ತೆ ಮತ್ತು ಯಾವುದೇ ರೀತಿ ನಿಮಗೆ ಡ್ಯಾಮೇಜಸ್ ಏನೂ ಕೂಡ ಆಗೋದಿಲ್ಲ, ಸಣ್ಣ ಡ್ಯಾಮೇಜಸ್ ಆಗೋದಿಲ್ಲ. ಸೊ ನಿಮಗೆ ಒಂದು ರೀತಿ ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ರಿಮೂವ್ ಆಗುತ್ತೆ. ಸಪೋಸ್ ನೀವು ಏನಾದ್ರು ಒಂದು ಸೋಪ್ ಯಾವ್ದಾದ್ರು ಯೂಸ್ ಮಾಡ್ತಿದ್ದೀರಾ ಕೆಮಿಕಲ್ ರಿಲೇಟೆಡ್ ಅಂತ ಹೇಳಿದ್ರೆ, ಸೊ ಅದನ್ನು ಬಿಟ್ಟು ನೀವು ಇದನ್ನು ಯೂಸ್ ಮಾಡ್ಬೋದು. ಅಥವಾ ನೀವು ಆಲ್ರೆಡಿ ಅದರ ನೀವು ಫೇಸ್ ವಾಶ್ ಡರ್ಮಟಾಲಜಿ ಟೆಸ್ಟೆಡ್ ಯೂಸ್ ಮಾಡ್ತಿದ್ದೀರಾ, ಪರ್ಟಿಕ್ಯುಲರ್ ಆಗಿ ನೀವೇನಾದ್ರು ಒಂಥರ ಒಂದು ಸ್ಕಿನ್ ಪ್ರಾಬ್ಲಮ್ಸ್ಗೆ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಸೊ ಇವಾಗ ನೀವೇನಾದರೂ ಈಗ ಸ್ಕಿನ್ ಬ್ರೈಟ್ನಿಂಗ್ ಆಗಲಿಕ್ಕೆ ಅದರ ಫೇಸ್ ವಾಶ್ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಬೇಕಾದರೆ ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ರಿಸಲ್ಟ್ ಎಷ್ಟು ಬೇಗ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಒಂದು ಫೇಸ್ ವಾಶು ಡಿಪೆಂಡ್ ಆಗಿರುತ್ತೆ. ಒಂದು ಫೇಸ್ ವಾಶ್ ಜಸ್ಟ್ ಒಂದು ವಾಶಲ್ಲಿ ನಿಮಗೆ ನಿಮ್ಮ ಸ್ಕಿನ್ ಹೆಲ್ತಿಯಾಗಿ ಬ್ರೈಟನ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಕೆಲವೊಂದು ಫೇಸ್ ವಾಶ್ ನೀವು ಒಂದು 15 ಡೇಸ್ ಅಥವಾ 1 ವೀಕ್ವರೆಗೂ ಕೂಡ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಹೀಗೆ ನೀವು ಅಥವಾ ಮಿನಿಮಮ್ 3 ಮಂತ್ಸ್ ಯೂಸ್ ಮಾಡೋದು ಅಂತ ಹೇಳ್ತಾರೆ. ನಿಮ್ಮ ಫೇಸಲ್ಲಿ ಹೈಪರ್ ಪಿಗ್ಮೆಂಟೇಷನ್ ತುಂಬ ಜಾಸ್ತಿ ಇತ್ತು, ಸ್ಪಾಟ್ಸ್ ಎಲ್ಲ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸ್ಪಾಟ್ಲೆಸ್ ಆಗಿ ನಿಮ್ಮ ಸ್ಕಿನ್ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಪೇಷನ್ಸ್ ಈಸ್ ದ ಕೀ, ಓಕೆನಾ. ಸೊ ಪೇಷನ್ಸ್ ಆಗಿ ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಅವಾಗಲೇ ನಿಮಗೆ ರಿಸಲ್ಟ್ ಸಿಗೋವಂಥದ್ದು ಫ್ರೆಂಡ್ಸ್, ಓಕೆನಾ. ಸೊ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.